ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. ಆಲ್ರೆಡಿ ಬೆಳಿಗ್ಗೆ 8 ಗಂಟೆ ಆಗಿದೆ. ಇವಾಗ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎದ್ದು ಒಂದು ಲೋಟ ಅಲ್ಲ, ಅರ್ಧ ಲೋಟ ತಣ್ಣೀರು ಕುಡಿದು ಮುಖ ತೊಳ್ಕೊಬಂದು ಸೊ ನನ್ನ ರೂಮಲ್ಲಿ ರೆಡಿ ಆಗ್ತಾಯಿದ್ದೆ. ನನ್ನ ಮುಖ ನೋಡ್ಕೊಳಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ, ಬಟ್ ಏನೂ ಮಾಡೋಂಗಿಲ್ಲ. ನಿಮಗೂ ಹೇಳ್ತೀನಿ ಅಂತ ನಿಮಗೂ ಬೇಜಾರು, ಇನ್ನೇನು ಬೇರೆದೇನು ಹೇಳೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ನನಗೂ ಬೇಜಾರು. ಬಿಕಾಸ್ ಹೇಳೋ ಅಂಥವು ತುಂಬ ಇದ್ದಾವೆ, ಬಟ್ ಹೇಳೋಕ್ಕಾಗ್ತಾಯಿಲ್ಲ. ಉಗ್ಳಂಗಿಲ್ಲ ನುಂಗಂಗಿಲ್ಲ ಅಂತ ಹೇಳಿ. ಸೊ ನನ್ನ ಡೈಲಿ ವ್ಲಾಗ್ನ ನೀವು ತುಂಬ ಇಷ್ಟಪಟ್ಟು ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಎಲ್ಲ ಮಾಡೋಕ್ಕಾಗಲ್ಲ ನನಗೆ, ಯಾಕೆ ಅಂತಲೂ ನಿಮಗೆ ಗೊತ್ತು. ಬಟ್ ಆದರೂ ಇಷ್ಟು ಸಪೋರ್ಟ್ ಮಾಡ್ತೀರಾ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಧ್ಯದಲ್ಲಿ ಬ್ಯಾಡ್ ಕಮೆಂಟ್ ಅಂತ ನಾನು ಹೇಳಲ್ಲ, ಬಟ್ ಅವ್ರುಗಳಿಗೆ ಇಷ್ಟ ಆಗಲ್ಲ, ಕಂಟೆಂಟ್ ಕೊಡಿ ಅಂತ ಕೇಳ್ತಾರೆ. ಸೊ ನೆನ್ನೆ ಒಂದು ಇನ್ಫಾರ್ಮೇಷನ್ ವ್ಲಾಗ್ನ ಹಾಕಿದ್ದೆ. ಅದರಲ್ಲೂ ಕೂಡ ಏನು ಕಂಟೆಂಟೇ ಇಲ್ಲ, ತುಂಬ ಬೋರಿಂಗ್ ಅಂತ ಹಾಕ್ತಾರೆ. ಬಟ್ ಅದು ಯೂಸ್ ಆಗೋ ಥರ ಇನ್ಫಾರ್ಮೇಷನ್ ವಿಡಿಯೋ ಹಾಕಿರೋದು ನಾನು. ಇಟ್ಸ್ ಓಕೆ, ಪರವಾಗಿಲ್ಲ. ನನ್ನ ಸ್ಕಿನ್ನು ಪರವಾಗಿಲ್ಲ, ಒಂದು ಸ್ವಲ್ಪ ಒಂದು 10% ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ನನ್ನ ತಂಗಿ ಮದುವೆ ಅಷ್ಟರಲ್ಲಿ ಫುಲ್ಲು ಕ್ಲಿಯರ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಡಾಕ್ಟರ್ ಇನ್ನೂ ಎಷ್ಟು ದಿನ ಹೇಳ್ತಾರೋ ಏನೋ ಅಂತ. ಅವ್ರು ನೆಕ್ಸ್ಟ್ ಮಂತ್ ಬರೋಕ್ಕೆ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಮಂತ್ ಕೂಡ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಬೇಕು. ಬಟ್ ಐ ಹೋಪ್ 100% ಕ್ಲಿಯರ್ ಆಗಿಲ್ಲ ಅಂದ್ರೂ ಒಂದು 70% ಆದರೂ ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಇನ್ನೇನಿಲ್ಲ ಗೈಸ್, ತಿಂಡಿಗೆ ಬಂದು ನಾನು ನೆನ್ನೆ ನೈಟು ಎಗ್ ರೈಸ್ ಮಾಡ್ಕೊಂಡಿದ್ದೆ. ಅದೇ ಜಾಸ್ತಿ ಇತ್ತು, ತಂಗಳನ್ನ ಮಿಕ್ಸ್ ಮಾಡಿಕೊಂಡು ಎಗ್ ರೈಸ್ ಮಾಡ್ಕೊಂಡಿದ್ದೆ. ಅದನ್ನೇ ಏನು ಮಾಡಿದೆ ಅಂತ ಹೇಳಿದ್ರೆ, ಬಿಸಿ ಮಾಡಿಕೊಂಡು ಅದನ್ನೇ ತಿಂದ್ಕೊಂಡೆ ನಾನು. ಎಕ್ಸ್ಟ್ರಾ ಏನು ತಿಂಡಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಮಧ್ಯಾಹ್ನಕ್ಕೂ ಏನೂ ಇಲ್ಲ, ಅಂಗನವಾಡಿಲೇ ತಿಂದ್ಕೊಂಡ್ರೆ ಆಯಿತು ಇವತ್ತು ಅಂತ ಹೇಳಿ ಸುಮ್ಮನೆ ಆದೆ. ಆ್ಯಂಡ್ ತುಂಬ ಜನ ಅಂದ್ಕೊಂಡಿದ್ದೀರಾ ನೀವು ಜೀನಿ ಕುಡಿದು ಸಣ್ಣ ಆಗ್ತಿದ್ದೀರಾ ಅಂತ. ಬಿಕಾಸ್ ನನಗೆ ಪರ್ಸ್ನಲಾಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿದೆ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಬಂದಿದೆ. ಸೊ ನಿಜವಾಗ್ಲೂ ಇಲ್ಲ, ನಾನು ಜೀನಿನ ಸಣ್ಣ ಆಗಬೇಕು ಅಂತಲೇ ತೊಗೊಂಡಿದ್ದು. ಅಮ್ಮ ಫಸ್ಟು ನೀನು ಓಡಾಡಿದ್ರೆ, ಕೆಲಸ ಸಿಕ್ಕಿ ಓಡಾಡಿದ್ರೆ ಇದಕ್ಕೆ ಸಣ್ಣ ಆಗ್ತೀಯ, ಬೇಡ ಅಂದಿತ್ತು. ಬಟ್ ನಾನು ಕೇಳಲಿಲ್ಲ. ಇಲ್ಲ, ನಾನು ಸಣ್ಣ ಆಗಬೇಕು, ತುಂಬ ದಪ್ಪ ಆಗಿದ್ದೀನಿ, ಆಗ್ತಾಯಿಲ್ಲ ಅಂದ್ಬಿಟ್ಟು ಜೀನಿ ತೊಗೊಂಡೆ. ಬಟ್ ಏನಂದರೆ ನಾನು ಕುಡಿದೇ ಇಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ ನನಗೆ ತುಂಬ ಡಿಪ್ರೆಸ್ ಆಗಿಬಿಟ್ಟಿದೆ. ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಮಗಳು ಅಮ್ಮನ ಬಿಟ್ಟು ಇಲ್ಲೊಬ್ಬಳೇ ಒಂಟಿಯಾಗಿ ಇರೋಕ್ಕಾಗ್ತಾ ಇರಲಿಲ್ಲ. ತುಂಬ ಒಂಥರ ಪೇಯ್ನಲ್ಲಿದ್ದೆ. ಆಗ ಏನು ಅಡುಗೆನೂ ಮಾಡ್ಕೊತಾ ಇರಲಿಲ್ಲ. ಆ್ಯಂಡ್ ಅಡುಗೆ ಮಾಡ್ಕೊಳ್ಳೋಕ್ಕೂ ಏನೂ ಇರಲಿಲ್ಲ ಬಿಡಿ, ಅದು ಬೇರೆ ವಿಚಾರ. ಆ ಟೈಮಲ್ಲಿ ಜೀನಿ ಕಾಯಿಸ್ಕೊಂಡು 1 ವಾರ ಕುಡ್ದಿದ್ದು ಅಷ್ಟೇನೆ. ಬಟ್ ನಾನು ಇವಾಗ ಜೀನಿನೇ ಕುಡಿತಾ ಇಲ್ಲ. ತೀರಾ ನಾನೇನು ರೈಸೇ ಮಾಡ್ಕೊಂಡಿಲ್ಲ ಅಥವಾ ತಿನ್ನೋಕ್ಕೆ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ನಾನು ಜೀನಿ ಕಾಯಿಸ್ಕೊಂಡು ಕುಡಿಯೋದು. ಬಿಕಾಸ್ ಹೊಟ್ಟೆಗೆ ಏನಾದರೂ ಒಂದು ಹೋಗಲೇಬೇಕಲ್ವಾ. ಹಾಗಾಗಿ ತುಂಬ ಜನ ಜೀನಿ ಕುಡಿದು ಸಣ್ಣ ಆಗಿದ್ದೀನಿ ಅನ್ಕೋತಾರೆ, ಅದು ನಿಜವಾಗ್ಲೂ ಸುಳ್ಳು. ಟೈಮ್ ಬಂದು 8:40. ನಾನು ಇನ್ನು ಡ್ಯೂಟಿ ಟೈಮಿಂಗ್ಸ್ ಆಗಿಲ್ಲ. ಅದೇ ಸ್ವಲ್ಪ ಮನೆಗೆ ಹೋಗಿ ಡೀಟೇಲ್ಸ್ ಬರ್ಕೊಳ್ಳೋದಿತ್ತಲ್ಲ, ಅದನ್ನು ಬರ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಒಂದು 1/4 ಗಂಟೆ ಬೇಗ ಬಂದೆ. ಯಾಕೆ ಅಂತ ಹೇಳಿದ್ರೆ ನಾನು ಪಂಚಾಯತಿಗೆ ಹೋಗಬೇಕು. ಸೊ ಮೀಟ್ರ್ ಬೋರ್ಡ್ನ ನಮ್ಮ ಹಳೆ ಅಂಗನವಾಡಿಯಿಂದ ಇಲ್ಲೊಂದು ಅಂಗನವಾಡಿಗೆ ಹಾಕ್ಕೊಡಿ. ಆ್ಯಂಡ್ ಅಲ್ಲೊಂದು ಸಿಂಟೆಕ್ಸ್ ಇದೆ, ಇಲ್ಲಿ ನೀರು ತುಂಬ ಪ್ರಾಬ್ಲಮ್ ಅಲ್ವಾ, ಆ ಸಿಂಟೆಕ್ಸ್ನ ಇದಕ್ಕೆ ತಂದು ಹಾಕ್ಕೊಡಿ ಅಂತ ಹೇಳಿ ಲೆಟರ್ ಬರೆದು ಕೊಡಬೇಕು. ಯಾಕಂದರೆ ನೀರು ತುಂಬ ಪ್ರಾಬ್ಲಮ್. ಸಿಂಟೆಕ್ಸ್ ಇದ್ದರೆ ತುಂಬಿಕೊಂಡ್ರೆ ಪಾತ್ರೆ ತೊಳೆಯೋಕ್ಕೆಲ್ಲ ಆಗುತ್ತೆ ಅಂತೇಳಿ ಅದು ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಹೋಗ್ತಾಯಿದ್ದೀನಿ. ಬಂದು ಬ್ಯಾಗ್ ಇಟ್ಟೆ, ಬ್ಯಾಗ್ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ. ಯಾಕಂದರೆ ನಮ್ಮ ಮನೆ ಕಡೆಯಿಂದನೇ ಬಂದು ಹೋಗಬೇಕು ಪಂಚಾಯತಿಗೆ. ಅಲ್ಲಿಂದ ಬಂದು ಬೇಗ ಊರಿಗೆ ಹೋಗಬೇಕು. ಊರಿಗೆ ಹೋಗೇ ಇಲ್ಲ ಅಲ್ಲ, ಹಾಗಾಗಿ ಊರಿಗೆ ಹೋಗೋಣ ಅಂತ ಹೇಳಿ. ಸೊ ಇವಾಗ ಪಂಚಾಯತಿಗೆ ಹೋಗಿ ಫಸ್ಟ್ ಲೆಟರ್ ಕೊಟ್ಬಿಟ್ಟು ಬರೋಣ ಬನ್ನಿ. ಫ್ರೆಂಡ್ಸ್, ಪಂಚಾಯತಿಗೆ ಬಂದು ಅವ್ರ ತವೇ A4 ಶೀಟ್ ಇಸ್ಕೊಂಡು ಸೊ 2 ಲೆಟರ್ ಬರೆದು ನನ್ನ ಸಿಗ್ನೇಚರು ಹಾಗೆ ನಮ್ಮ ಅಂಗನವಾಡಿ ಸೀಲು ಹಾಕಿ ಕೊಟ್ಬಿಟ್ಟು ಸೊ PDO ಮೇಡಮ್ ಹತ್ರ ಕೊಟ್ಟು ಮಾತಾಡಿಕೊಂಡು ಅಲ್ಲಿಂದ ಹೊರಟೆ. ಸೊ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಚಿಕ್ಕದು ಕ್ಲಿಪ್ಪಿಂಗ್ಸ್ಗಳನ್ನ ಎತ್ಕೊಂಡಿದ್ದೆ. ಪಂಚಾಯತಿಗೆ ಲೆಟರ್ ಕೊಟ್ಟು ನೋಡಿದ್ರಲ್ಲ, ನಮ್ಗಳಿಗೆ ಪಂಚಾಯತಿ ಕಡೆಯಿಂದ ಅಂಗನವಾಡಿಗೆ ರ್ಯಾಕ್ಗಳನ್ನ ಕೊಡ್ತಾರೆ. ಅದೇ ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಟೇಬಲ್ ಥರ. ಅದನ್ನೆಲ್ಲ ಸ್ವಲ್ಪ ಆಟೋಗೆಲ್ಲ ಶಿಫ್ಟಿಂಗ್ ಮಾಡ್ತಾಯಿದ್ರು. ಸೊ ಅವ್ರು ಆ ಕಡೆ ಮಾತಾಡ್ತಾ ಇದ್ರಲ್ಲ ಮೇಡಮು, ಒಂದು ಸ್ವಲ್ಪ ಲೇಟ್ ಆಯಿತು. 2 ಲೆಟರ್ ಬರೆದು ಕೊಟ್ಟು ಸೀಲು ಸಿಗ್ನೇಚರ್ ಹಾಕಿ ಕೊಟ್ಬಿಟ್ಟು ಬಂದಿದ್ದೀನಿ. ಓಕೆನಪ್ಪ, ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ಬರ್ತಾನೆ ಇದೆ. ಅಲ್ಲಿಂದ ಬಂದೆ ವನ್ಯ, ನನ್ನ ಫ್ರೆಂಡ್ ಪ್ರಿಯಾ ಕರೆದ್ಲು, ಅವ್ರ ಮನೆಗೆ ಹೋದೆ. ಊಟ ಮಾಡಿ ಬಂದಿಲ್ಲ ಕಣವ, ನಾನು ಅಂಗನವಾಡಿಯಲ್ಲಿ ಪೊಂಗಲ್ ತಿಂದೆ ಇವತ್ತು ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡಿದೆ, ತಿಂದೆ ಅಂದ್ಬಿಟ್ಟು 5 ನಿಮಿಷ ಕೂತಿದ್ದು ಹೊರಡ್ತಾ ಇದ್ದೀನಿ. ಬಿಕಾಸ್ ಊರಿಗೆ ಹೋಗ್ಬೇಕಲ್ಲ, ಟೈಮ್ ಆಗಿದೆ ಅದಕ್ಕೋಸ್ಕರ.
ನಮ್ಮೂರಲ್ಲಿ ಹೆಂಗೋ ವೀಡಿಯೋ ಮಾಡಿಬಿಡ್ತೀನಿ ನಾನು ಕಂಫರ್ಟಬಲ್ಲಾಗಿ. ಬಟ್ ಇಲ್ಲಿ ಗಂಗೂರಲ್ಲಿ ಮಾಡೋಕ್ಕೆ ಆಯ್ತಾ ಇಲ್ಲ. ಬೀದಿಲೆಲ್ಲ ಹೋಗಬೇಕಾದ್ರೆ ಯಾರು ಏನಂತಾರೋ, ಏನು ತಿಳ್ಕೊತಾರೋ ಅಂತ ಒಂಥರ ಏನು ಹೇಳ್ತಾರೆ ಅದಕ್ಕೆ ವರ್ಡು ಮುಜುಗರ ಅಂತನ ಆ ಥರ ಅನ್ನಿಸ್ತಾ ಐತೆ. ಬಟ್ ಆದರೂ ಮಾಡ್ತೀನಿ. ಬಟ್ ಜನಗಳಿರೋ ಕಡೆ ಕಂಫರ್ಟಬಲಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಪರವಾಗಿಲ್ಲ. ಈಗ ಬೇಗ ಬೇಗ ಮನೆಗೆ ಹೋಗೋಣ ಬನ್ನಿ. ಇನ್ನೇನು ಮನೆ ಸಿಕ್ತೋಳು ಟ್ಯಾಕ್ಟ್ರ್ ಬರ್ತಾ ಇದೆಯಲ್ಲ, ಅಲ್ಲಿ ನಮ್ಮ ಮನೆ. ಸೊ ಹೋಗಿ ಡ್ರೆಸ್ ಚೇಂಜ್ ಮಾಡಿ ರಾಮನಾಥ್ಪುರದಲ್ಲೂ ಕೆಲಸ ಇದ್ದಾವೆ ಫ್ರೆಂಡ್ಸ್. ನಾನು ಸುಮ್ಮನೆ ಅಂತೂ ಕೂತ್ಕೊಳ್ಳೋದೇ ಇಲ್ಲ. ರಾಮನಾಥ್ಪುರದಲ್ಲೂ ಕೆಲಸ ಇವೆ. ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಬೇಕು. PI ಸೇವಾ ಕೇಂದ್ರ, ಅದು ನಂದು ಹೊಸ ಬ್ಯಾಂಕ್ ಓಪನ್ ಮಾಡಿಸಿದ್ನಲ್ಲ, ಅದರದ್ದು ಸ್ವಲ್ಪ ಅಮೌಂಟು ಸ್ಯಾಲ್ರಿ ಏನಾದ್ರು ಬಂದಿದೆಯಾ ಏನೋ ಅಂತ ಚೆಕ್ ಮಾಡಿಸ್ಬೇಕಿತ್ತು. ಅದಕ್ಕೆ ರಾಮನಾಥ್ಪುರದಲ್ಲಿ ಬಂದಿದ್ದೀನಿ. ಚೆಕ್ ಮಾಡಿಸೋಣ ಬನ್ನಿ. ಮಾಡಿಸ್ಬಂದೆ. ಅಲ್ಲೊಂದು 10 ನಿಮಿಷ ಆಯಿತು. ಇಲ್ಲಿ ನೋಡಿದ್ರೆ ಬಸ್ಸೇ ಇಲ್ಲ. ನನಗೆ ಶಾಕ್ ಆಯಿತು. ನಾನು ಅಂದ್ಕೊಂಡೆ ಜನವರಿದೆಲ್ಲ ಸೇರ್ಸಿ ಹಾಕಿದ್ದಾರೆ ಅಂತ. ಬಟ್ ಡಿಸೆಂಬರ್ದು ಹಾಕಿರೋದು. ನಾನು ಡಿಸೆಂಬರಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿದ್ದೆ 15ನೇ ತಾರೀಕಿಂದ. ಬಟ್ ನನಗೆ ಶಾಕ್ ಆಗ್ತಿದೆ. ನನ್ನ ಸ್ಯಾಲ್ರಿ ಎಷ್ಟು ಗೊತ್ತಾ? 3700 ರೂಪಾಯಿ ಗೈಸ್. 3700 ಬಂದಿದೆ. ಬಟ್ ಹೆಂಗೆ ಬಂದಿದೆ ಏನೋ ನನಗೂ ಗೊತ್ತಾಗ್ತಾ ಇಲ್ಲ. ಖುಷಿ ಪಡಬೇಕಾ ಅಥವಾ ಬೇಜಾರು ಮಾಡ್ಕೋಬೇಕಾ ಅಂತಲೂ ಗೊತ್ತಾಗ್ತಾ ಇಲ್ಲ. ಏನು ಅಂತ ಗೊತ್ತಿಲ್ಲ. ಬಟ್ ಅಷ್ಟು ಅಮೌಂಟ್ ಕೇಳಿದ್ನಲ್ವ, ಅದು ಅಂದರೆ ಡಿಸೆಂಬರ್ ಮಂತ್ದು ಎಂಡಿಂಗ್ದು ಅದು. ಸೊ ಅದನ್ನೇನು ಎತ್ಕೊಳ್ಳಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದೆ. ಬಟ್ ಕೇಳಿದೆ. ಸೊ ನೋಡೋಣ ಇವಾಗ ಯಾವುದಾದ್ರೂ ಬಸ್ ಬಂದರೆ ಬಸ್ ಹತ್ತಿ ಊರಿಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ಅಕ್ಕ ಸಿಕ್ಕಿದ್ರು. ಅವರು ಮುಖ ತೋರಿಸಲ್ಲ ಅಂದರು. ನಿನ್ನ ಹೆಸರೇನವ? ವಿಕಾಸ್, ಸಾತ್ವಿಕ್ ಸಿಕ್ಕಿದ್ರು. ನಾನು ಗೋಲ್ಗಪ್ಪ ತಿನ್ನೋಣ ಅಂತೇಳಿ ಬರ್ತಾಯಿದ್ದೆ. ಅವರು ಸಿಕ್ಕಿ ಮಾತಾಡ್ಸಿದ್ರು. ಅವರೇ ದುಡ್ಡು ಕೊಟ್ಟರು ಫ್ರೆಂಡ್ಸ್. ಅವರೇ ಗೋಲ್ಗಪ್ಪ ಕೊಡಿಸಿದ್ರು ನನಗೆ. ಸೊ ಅಕ್ಕ ಇವರೇನೆ ಮುಖ ತೋರಿಸ್ಬೇಡಿ ಅಂದರು. ಅದಕ್ಕೆ ಮುಖ ತೋರಿಸ್ತಾ ಇಲ್ಲ. ಸಾತ್ವಿಕ್ ಮುಖ ತೋರಿಸ್ತಾ ಇದ್ದೀನಿ. ಇವರು ನಮ್ಮ ಬಸಪಟ್ಟಣದವರಂತೆ. ಅಕ್ಕ ಯಾವುದೋ ಬಸ್ ಇದೆ, ಬನ್ನಿ ನೋಡೋಣ. ಅಲ್ಲಿ ಸಾಲಿಗ್ರಾಮದ ಅದು ಅಂತ. ಆನೆ ಹೋಯ್ತಾರೆ. ಎಲ್ಲಿಂದ ಎಲ್ಲೂ ಕರ್ಕೊಂಡು ಹೋಯ್ತಾವ್ರೋ ಗೊತ್ತಿಲ್ವಲ್ಲ. ಅವಕ್ಕ ಬಸಪಟ್ಟಣ ಅವಕ್ಕ ನಾನು ಮಾತಾಡ್ತಾ ಇದ್ದೀವಿ. ಬಿಕಾಸ್ ಬಸ್ ಇಲ್ಲ. ಅಷ್ಟರಲ್ಲಿ ಮಾತಾಡ್ತಿರ್ಬೇಕಾದ್ರೆ ಆನೆ ನೋಡಿದೆ. ಎಲ್ಲಿಂದ ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಗೈಸ್. ಆನೆ ಹೋಗ್ತಾ ಇದೆ ಗೈಸ್ ನೋಡಿ. ಆನೆ 2 ಹೋಯ್ತಾವೆ. ಇನ್ನೊಂದೇನಾದ್ರು ಬತ್ತಾದ ನೋಡಿ. ಇನ್ನೊಂದು ಬರ್ತಿದ್ಯಾಕ್ಕ? ಅಕ್ಕನ ಹಿಂದೆಯಿಂದ ತೋರಿಸ್ತಾ ಇದ್ದೀನಿ, ಮುಂದೆಯಿಂದ ತೋರಿಸ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ವೀಡಿಯೋ ಬರೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನನಗೆ ಗೋಲ್ಗಪ್ಪ ಎಲ್ಲ ಕೊಡಿಸಿದ್ರು ಗೈಸ್. ದುಡ್ಡು ಕೊಡೋಕ್ಕೆ ಬಿಡಲಿಲ್ಲ. ಮಾತಾಡ್ತಾ ನಿಂತಿದ್ದೀವಿ, ಬಸ್ ಇಲ್ವಲ್ಲ ಹಾಗಾಗಿ. ನಿಧಾನಕ್ಕೆ ಬಾ ಕೃತು, ನಿಧಾನಕ್ಕೆ ಬಾ. ನನಗೆ ಗೊತ್ತು ಬಾ, ನೀನು ಕವರ್ಗೆ ಬಂದಿರೋದು ಅಂತ. ನಡಿ, ಜ್ಯೂಸ್ ತಂದಿದ್ದೀನಿ ಅಂತ ತಾನೇ ಬಂದಿರೋದು. ನಡ್ರಿ ಬೇಗ. ಲಾಲು ತಗೊಂಡು ನೋಡಿ ಮನೆಗೆ. ನಡಿ ಚಿನ್ನು, ಬೀದಿಲಿ ಕುಡಿಬೇಡ, ನಡಿ ಮನೇಲಿ ಕುಡಿವೆ. ಅಮ್ಮ ನಾನು ಬೇಡವಾ? ಎಲ್ರಿಗೂ ಹಾಯ್ ಹೇಳು. ಬಾಯ್ಲಿ ಬಾರವ ಬೇಗ. ಬಂದ್ಬಿಟ್ಟು ಬಾಳೆಹಣ್ಣಿ ಎಲ್ಲವೇ ನಂಗೊಂದು ಕೊಡು. ಒಂದೇ ನಂಗೆ ಅರ್ಥ ನಿಂಗೆ ಅರ್ಥ. ಏನು ಒಳ್ಳೆ ಬುದ್ಧಿ ಇಷ್ಟು. ಚಿನ್ನು ಗೊಂಬೆ ತೊಳೆಯೋಕ್ಕಾಗಲ್ಲ. ಇಡೋಗು, ಗೊಂಬೆ ಇಡೋಗು. ಎಲ್ಲನೂ ತೊಗೊಂಡೋಗ್ಬಿಡ. ನಾನು ಒಳ್ಳಿಕ್ಕೆ ಹೋಗಿಲ್ಲ. ಬ್ಯಾಗ್ ಇಟ್ಬಿಟ್ಟು ಇಲ್ಲೇ ಕೂತಿದ್ದೀನಿ. ನಾವು ಅಮ್ಮಂಗೆ ಟೀ ಇಡಕ್ಕೆ ಹೇಳಿದ್ದೀನಿ. ತಿನ್ನು ಇಲ್ಲೇ ಬಾಳೆಹಣ್ಣ ತಿನ್ನು ತಿನ್ನು. ಬಾಯಿಲಿ ಬಾಳೆಹಣ್ಣು ತಿನ್ನು. ತಿನ್ನಿಲ್ಲ ಬಾಳೆಹಣ್ಣ. ಕೂತ್ಕೊಂಡು ತಿನ್ನು. ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ. ಕೂತ್ಕೊಂಡು ತಿನ್ನು. ಕೆನ್ನೆಲ್ಲ ಒಳಕ್ಕೆ ಹೋಗವಲ್ಲನೆ ಕೃತು. ಅನ್ನ ಉಣ್ದನೆಯ ತಿನ್ನು. ಬೇಡಕ್ಕ ತಿನ್ನು. ನೀನೇ ತಿನ್ನು ಮಗಳೇ. ತಿನ್ಕೊ. ನೀನೇ ಬೇಡ ನನಗೆ. ತಿನ್ಕೊ ಪರವಾಗಿಲ್ಲ. ನಾನು ಟೀ ಕುಡಿತೀನಿ.
ಟೈಮ್ ಬಂದು 7 ಗಂಟೆ. ನನಗೆ ನಿಜ ಇಷ್ಟು ಕಷ್ಟ ಆಗುತ್ತಾ ಡೈಲಿ ವ್ಲಾಗ್ ಮಾಡೋದು ಅಂದರೆ ಮುಂಚೆ ಮನೇಲಿದ್ದೆ ಅರ್ಧ ಗಂಟೆ ಆಗ್ತಾಯಿದೆ. ಬಟ್ ಇವಾಗ 15 ನಿಮಿಷ ನನಗೆ ಡೈಲಿ ವ್ಲಾಗ್ ಹಾಕೋಕ್ಕೆ ಆಗ್ತಾಯಿಲ್ಲ ಅಂದರೆ ಬಟ್ ನೀವೆಲ್ಲ ನನಗೆ ಡೈಲಿ ವ್ಲಾಗ್ ಇಷ್ಟ ಸಿಸ್ಟರ್ ಡೈಲಿ ವ್ಲಾಗ್ ಹಾಕಿ ನೀವು ಅಂತೀರಾ. ಬಟ್ ನಂಗೆ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಆದರೂ ಬಿಡ್ದೇ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಆ್ಯಂಡ್ ನನಗೋಸ್ಕರನೂ ಕೂಡ. ಹೌದು, ನಿಮಗೆ ನೋಡಬೇಕು ಅಂತ ಇಷ್ಟ ಆಗುತ್ತೆ. ಹಾಗೆ ನನಗೂ ಏನೋ ಸ್ವಲ್ಪ ಅರ್ನಿಂಗ್ಸ್ ಮಾಡಿ ನನ್ನ ಖರ್ಚಿಗೆ ನನ್ನ ಮಗಳು ಖರ್ಚಿಗೆ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಸೊ ಟೈಮ್ ಬಂದು 7 ಗಂಟೆ ಆಗಿದೆ ಗೈಸ್. ನಾಳೆ ನಾನು ಅಂದ್ಕೊಂಡ್ಬಂದಿದ್ದು ಏನಂದರೆ ಇವತ್ತು ಬುಧವಾರ. ಸೊ ನಾನು ಇವತ್ತು ಬಂದರೆ ಮಲಗಿದ್ದು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಗುರುವಾರ ಸ್ನಾನ ಮಾಡಿ ಪೂಜೆ ಮಾಡಿ ರಿಟರ್ನ್ ಊರಿಗೆ ಹೋಗೋಣ ಆ್ಯಂಡ್ ಡ್ಯೂಟಿಗೆ ಹೋಗೋಣ ಅಂತ. ಬಟ್ ನನ್ನ ಎಡವಟ್ಟು ಏನಾಗಿದೆ ಅಂತ ಹೇಳಿದ್ರೆ, ಸೊ ನನಗೆ ಡೇಟ್ ಇತ್ತು 17-18ಕ್ಕೆ ಇದ್ದದು. ಸೊ ಮನೆಗೆ ಬಂದು ಒಂದು ಅರ್ಧ ಗಂಟೆ ಆಯಿತು. ಟೀ ಕುಡಿದು ಒಂದು 2 ಕಾಲ್ಸ್ ಬಂದಿತ್ತು, ಮಾತಾಡಿ ನೋಡಿದ್ರೆ ಸೊ ಡೇಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಅಮ್ಮಂಗೆ ನೀರೊಲೆ ಉರಿ ಹಾಕು ಅಂದೆ. ಸೊ ಉರಿ ಹಾಕೈತೆ. ನಾವು ಅದೇ ಸ್ವಲ್ಪ ಸಂಪ್ರದಾಯ ಪಾಲನೆ ಮಾಡ್ತೀವಿ. ಬಟ್ ಮನೆ ಒಳಗೆ ಕೂಡಲ್ಲ, ಕೆಲವೊಬ್ರು ಬೀದಿ ನಿಲ್ಲಿಸಿರ್ತಾರೆ ಸ್ನಾನ ಮಾಡೋ ತನಕ. ನಮ್ಮ ಮನೆ ಆ ಥರ ಏನಿಲ್ಲ. ಸೊ ಇಲ್ಲಿ ಕೊಟ್ಟಿಗೆ ಇದೆಯಲ್ಲ, ಕೊಟ್ಟಿಗೆಲ್ ಸೈಡಲ್ಲಿ ನಿಂತಿದೆ. ನಾನು ಕಡೆಯ ಏನೂ ಮುಡಿಸ್ಕೊಳ್ಳಲ್ಲ ಅಥವಾ ನೀರು ಪಾತ್ರೆ ಏನೂ ಮುಡಿಸ್ಕೊಳ್ಳಲ್ಲ. ಒಂದು ಕಡೆ ಗೋಡೆ ಹತ್ರ ಕೂತಿರ್ತೀನಿ. ಬಟ್ ಅಮ್ಮ ಆಚೆ ಕಡೆ ಕಸ ಗುಡಿಸ್ತಾ ಇರ್ತೀನಿ. ಉರಿ ಏನಾದರೂ ಮುಂದೆ ಬಂದರೆ ಈ ಥರ ತಳ್ಕೊ ಅಂತ ಹೇಳ್ತು. ಅದಕ್ಕೆ ಸೊ ತಳ್ಳೋಣ ಅಂತ ಹೇಳಿ ಬಂದೆ. ಏನೂ ಮುಡಿಸ್ಕೊಂಡಿಲ್ಲ. ಅದು ಸೌದೆ ಒಂದು ಮುಡಿಸ್ಕೊಂಡಿದ್ದೀನಿ. ಇವಾಗ ಎಲ್ಲಿ ಕೂತ್ಕೋತೀನಿ ನಾನು. ಸಿಲಿಂಡ್ರು ಕೂಡ ಮುಡಿಸ್ಕೊಂಡಿಲ್ಲ. ಬಟ್ ಕೆಲವೊಂದು ಕಡೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಡೆ ಫಸ್ಟು ಸೆಕೆಂಡ್ ಅಂತ ಇರುತ್ತೆ. ಫಸ್ಟ್ ಒಂದು ಸಲ ಸ್ನಾನ ಮಾಡಿ ಮತ್ತೆ ಸೆಕೆಂಡ್ ಒಂದು ಸಲ ಸ್ನಾನ ಮಾಡಬೇಕು ಅಂತ. ಸಿಟಿಲಿ ಯಾರು ಹಂಗೆ ಮಾಡಲ್ಲ. ಒಂದು ಸಲ ಸ್ನಾನ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ. ಆವಾಗ ಫಸ್ಟ್ನೇ ಒಂದು ಸಲ ಸ್ನಾನ ಮಾಡೋ ತನಕ ಬೀದಿಲೇ ಕೂತ್ಕೊಬೇಕು. ಫಸ್ಟ್ ಒಂದು ಸಲ ಸ್ನಾನ ಮಾಡಿದ್ಮೇಲೆ ಈ ಥರ ಹಜಾರ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇದು ಮೇನ್ ಡೋರ್ ಅಂದರೆ ಇಲ್ಲೆಲ್ಲಾದರೂ ಸ್ವಲ್ಪ ಜಾಗ ಇರುತ್ತಲ್ಲ ಅಲ್ಲಿ ಕೂತ್ಕೊಬೇಕು. ಆ್ಯಂಡ್ ಅದು ಒಳಗಡೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಹೋಗೋ ಹಾಗಿಲ್ಲ. ಸೆಕೆಂಡ್ ನೀರು ಹುಯ್ಕೊಂಡ್ಮೇಲೆ ಅಂದರೆ 2ನೇ ಸಲ ಸ್ನಾನ ಮಾಡಿದ್ಮೇಲೆ ಒಳಗಡೆ ಹೋಗಬೇಕು. ಅದರಲ್ಲೂ ಒಂದು ವಾರ ದೇವ್ರ ಮನೆಗೆ ಹೋಗೋಂಗಿಲ್ಲ ಅಂತ. ಬಟ್ ನಮ್ಮ ಮನೆ ಆ ಥರ ಏನಿಲ್ಲ ಗೈಸ್. ನಾವು ಒಂದೇ ಸಲ ಸ್ನಾನ ಮಾಡಿಕೊಂಡು ಸೊ ಒಳಗಡೆ ಎಲ್ಲ ಹೋಗ್ತೀನಿ. ಬಟ್ ದೇವ್ರ ಮನೆಗೆ ಒಂದಕ್ಕೆ ಹೋಗಲ್ಲ ಅಷ್ಟೇನೆ. ಸೊ ಕೆಲವೊಬ್ಬರು ಪಾಲಿಸ್ತಾರೆ. ನಾವು ನಂಬಿಕೆ ಇದೆ, ಬಟ್ ನನಗೆ ಮೂಢನಂಬಿಕೆ ಇಲ್ಲ. ಆ್ಯಂಡ್ ನಮ್ಮಮ್ಮನೂ ಹಾಗೆ. ಮುಂಚೆ ಮಾತ್ರ ನಮ್ಮಮ್ಮನೂ ನಾವು ಮೆಚೂರ್ಡ್ ಆದಾಗ ಸುಮಾರು 1 ಡಿಗ್ರಿಗೆ ಬರೋ ತನಕನೂ 2 ಸಲ ಹುಯ್ಯೋದು. ಬೆಳಗ್ಗೆ ಒಂದು ಸಲ ಕಾಯಿ ಸುಯ್ಯೋದು, ಸಂಜೆ ಒಂದು ಸಲ ಕಾಯಿ ಸುಯ್ಯೋದು. ಆಮೇಲಿಂದ ಏನೋ ನಂಗೆ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಬೇಜಾರಾಗ್ಬಿಡ್ತೇನೋ, ಅಯ್ಯೋ ಏನು ಮಾಡಿದ್ರು ಏನೋ ಅನ್ನೋ ಥರ ಏನೋ ನಮ್ಮ ಅಮ್ಮಂಗೆ ಏನೋ ಅನಿಸ್ತೋ ಏನೋ ನಂಗೆ ಗೊತ್ತಿಲ್ಲ. ಇವಾಗ ಒಂದೇ ಸಲ. ಸೊ ನನ್ನ ಆಸೆ ಗುರುವಾರ ದೀಪ ಹಚ್ಚೋಣ ಅಂದ್ಕೊಂಡು ಬಂದೆ. ಬಟ್ ದೇವ್ರಿಗೆ ಇನ್ನೊಂದು ವಾರಗಳು ದೀಪ ಹಚ್ಚೋ ಹಾಗಿಲ್ಲ. ಸೊ ಕೃತಜ್ಞ ಇನ್ನೂ ಬಂದಿಲ್ಲ, ಆಟಾಡೋಕೆ ಹೋಗಿದ್ದಾಳೆ. ಫುಲ್ ಕತ್ಲೆ ಆಯಿತು. ಕೃತು ಬಾಯ್ಲಿ, ಅಲ್ಲಿ ನೀರಲ್ಲಿ ಉರಿ ಆಗ್ತದೆ. ಅಲ್ಲೇ ನಿಂತ್ಕೊ, ಅಲ್ಲೇ ನೀಚು. ಕಾಗೆ ಮುಡಿಸ್ಕೊಂಡದೆ. ಈಗ ನನ್ನ ಕಾಗೆ ಬಂದು ಮುಡಿಸ್ಕೊತು ಆಚೆ ಕಡೆ. ಸುಮ್ಮನೆ ಯಾವ್ದಾದ್ರು ಒಂದು ಹಾಡು ಹೇಳು, ನಿಮ್ಮ ಫೇವ್ರೆಟ್ ಹಾಡು. ನನಗೆ ಯಾವುದೋ ಉಪೇಂದ್ರ ಸಾಂಗ್ ಬರ್ತೈತೆ, ವೇದಾಂತಗಳು ಲಾಲ. ಅದೇನೋ ಹಾಡೇ ಗೊತ್ತಿಲ್ಲ ನನಗೆ. ಸೊ ಹೋಗು ಕಾಗೆ ಚಿನಿ. ಕಾಗೆಗೆ ಇಂಗ್ಲೀಷಲ್ಲಿ ಏನಂತಾರೆ? ಏನಂತಾರೆ ನಂಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟದೆ. ಫ್ರಾಗ್ ಕಪ್ಪೆಗೆ. ಫ್ರಾಗ್ ಕಪ್ಪೆ ಮಗನೆ. ಅದೇನೋ ಉಪೇಂದ್ರ ಸಾಂಗು ಬಾಯಿಗೆ ಬತ್ತದೆ, ಬಾಯಿಗೆ ಉಪೇಂದ್ರ ಸಾಂಗ್ ಬತ್ತದೆ ಚಿನಿ. ಹೇಳಕ್ಕೆ ಬರ್ತಾ ಇಲ್ವಲ್ಲ. ವೇದಾಂತಗಳು ನೋಡಿ. ಆ ಕೆಲಸ ಮಾಡೋಕ್ಕೆ ಹೋಗೋಳು. ಅಲ್ಲಿ ಹಂಚು ಕಡ್ಡೀಲಿ ಸೀಕೊಳ್ಳೋದು, ಅದು ಕಸ್ಕೊಳ್ಳೋದು. ಅಲ್ಲಿ ನೀರು ಹೋಯ್ತದಲ್ಲ, ಪೈಪ್ ಅದಲ್ಲ, ಆ ನೀರು ಹೋಗೋ ಪೈಪಲ್ಲಿ ಅದನ್ನು ಇದು ಮಾಡೋದು. ನೀರೊಲೆ ಕಸ್ದಾಗೆಲ್ಲ ಇದೇ ಆಟ ಕೃತಜ್ಞಂದು. ದೂರ ಇಟ್ಕೋಬೇಡ, ಸಾರಿ ಹತ್ತಿರ ಇಟ್ಕೋಬೇಡ, ದೂರ ಇಟ್ಕೊ. ನೋಡಿ ನಾನು ಏನೇನೋ ಮಾತಾಡ್ತೀನಿ. ಹತ್ತಿರ ಇಟ್ಕೋಬೇಡ ಅನ್ನೋಕೆ ದೂರ ಇಟ್ಕೋಬೇಡ. ಮುದ್ದು ಕಸ್ಬೇಡ ಮುದ್ದು. ಚಿನಿ ಒಂದು ಹಾಡು ಚಿನಿ. ನಾನಂತೆ ಜೀವ ಒಂದೇನೆ ಹೃದಯ ಎರಡು, ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ಜೊತೆ ಎಲ್ಲದಕ್ಕೂ ಪರಿಹಾರ,
ನಿನ್ನಯ ನಾಳೆ ನನ್ನಯ ಪಾಲೆ ನಿನ್ನ ನೆನಪೆ ನನಗೆ ಕಾಯುವೆ ನಾನು ಜನುಮ ಪೂರ ನಿನ್ನನ್ನೇ. ಚಿನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನಮ್ಮ ವಿಡಿಯೋಸ್ ನೋಡ್ತಾರಲ್ಲ, ರಾಮನಾಥ್ಪುರದಲ್ಲಿ ಸಿಕ್ಕಿದ್ರು ಪಾಪ, ಬಸವಪಟ್ಟಣದವರು ಭವ್ಯ ಅಂತ. ಯಾಕೆ ಅಂದರೆ ರೋಡಲ್ಲಿ ನಡ್ಕೊಂಬತ್ತಿದ್ನಾ, ಸಿಕ್ಕಿ ಮಾತಾಡ್ಸಿದ್ರು. ಅಣ್ಣ ಇದ್ದಾನೆ ಅವ್ರಿಗೆ, ಸಾತ್ವಿಕ್ ಅಂತ, ಅಣ್ಣನೂ ನಮ್ಮ ವೀಡಿಯೋಸ್ ನೋಡುತ್ತಂತೆ. ಚಿನಿ ಅವರು ನನಗೆ ಪಾನಿಪುರಿ ಕೊಡಿಸಿದ್ರು. ಬೇಡ ಬೇಡ ಅಂದರೂ ಕೇಳಲಿಲ್ಲ. ನಾನು ಪಾನಿಪುರಿ ತಿನ್ನೋಣಂತ ಹೋಯ್ತಿದ್ನ, ಹೊಟ್ಟೆ ಸಿಗ್ತದೆ ಅಂತ. ಅವರು ಪಾನಿಪುರಿ ತಿನ್ನೋಕ್ಕೆ ಅಂದ್ಬಿಟ್ಟೆ ಬತ್ತಿದ್ರಂತೆ. ಸಿಕ್ಕಿ ಮಾತಾಡ್ಸಿದ್ರಾ, ನಾನು ದುಡ್ಡು ಕೊಡೋಕೆ ಬಿಡಲಿಲ್ಲ ಪಾಪ, ಅವರೇ ದುಡ್ಡು ಕೊಟ್ರು ಗೊತ್ತಾ. ಭವ್ಯ ಆಂಟಿಗೆ ಹಾಯ್ ಹೇಳು, ಸಾತ್ವಿಕ್ ಅಣ್ಣಂಗೆ ಹಾಯ್ ಹೇಳು. ದೂರ ಬಾ, ಅದು ಒಲೆಯ ಮುಂದಕ್ಕೆ ತಳ್ತೀನಿ, ದೂರಕ್ಕೆ ಬಾ ನೀನು, ದೂರ ಬಾ ಚಿನಿ. ತಾತ ಬತ್ತು ನೋಡು, ನೋಡು ಮತ್ತೆ ಕಿಟ್ಲೆ. ಹೋಗ್ ಚಿನ್ನ, ಹೋಗು ತಾತ್ಪತ್ತು. ಕತ್ಕೊಂಡಿರ್ತದ ಬಾರಮ್ಮ ಬೇಗ, ಕೊಡಿಲಿ ಕಡ್ಲೆಯ ನೋಡಿಲಿ. ಹಾ ಅದ್ ಬೇರೆ ಕಸಿ, ಅದ್ ಹೆಂಗ್ ಮಾಡುದ್ಲಪ್ಪ ಕುಣಿ. ಅಮ್ಮ ಹಿಡ್ಕೊಳ ಕಟಾಕು ಮಾಡ್ತೀಯ ಹಂಗೆ. ಅಮ್ಮ ಹಿಡ್ಕೊಮ್ಮ ಇವಳ. ತಾತ ಬಂದದೆ ಹೋಗ್ತೀನಿ. ಚಿನಿ ತಾತ ಕೆಲ್ಸಕ್ಕೆ ಹೋಯ್ತಾನೆ, ಗೋಲ್ಕಕ್ಕೆ ದುಡ್ಡು ಇಸ್ಕೊತಾ ಇದೆಯಾ? ಗೋಲ್ಕಕ್ಕೆ ದುಡ್ಡು ಇಸ್ಕೊತ ಇಲ್ಲ ಮುದ್ದು ನೀನು, ಹೋಗು. ಟೈಮ್ ಬಂದು 8 ಗಂಟೆ. ಕೃತದ್ದು ಸ್ನಾನ ಆಯಿತು. ಕೃತಜ್ಞ ನೋಡಿ ಬೇಬಿ ಕ್ರೀಮ್ ತಗೊಂಡು ಹಾಕೊಂಡು. ಚಿನ್ನ ಇರ್ಲಿಂದ ನೀನೇ ತಗೊಬರ್ತೀನಿ. ಹೈರ್ಲೈನರ್ ನೀನೇ ಇಕ್ಕೊಂಡ್ರೆ ಅಜ್ಜಿ ಹಾಕ್ಕೊಡ್ತಾ? ನೋಡಿ ಕ್ರೀಮ್ ಹಾಕ್ಕೊಂಡು ಹೈರ್ಲೈನರ್ ಇಕ್ಕೊಂಡು ಸಿಕ್ಕೊಡ್ಕೋತಾ ಅದೇ ಮಗ ನಾನು. ಸೊ ನನ್ನ ಐಟಮ್ಸ್ ಇಷ್ಟೇ. ಸ್ನಾನ ಮಾಡಿದ್ದೀನಿ, 2 ಸೀರಮ್ ಹಾಕಿ ಮಾಯ್ಶ್ಚರೈಸರ್ ಹಾಕಿ ತುಟಿಗೆ ಒಂದು ದೆಪ್ಪ ಹಾಕೋಬೇಕು. ಬೇಸಮ್ಮ ಅಪ್ಪಾಜಿ ಮೊಟ್ಟೆ ತಗೊಂಡು ಅದಕ್ಕೆ ಮೊಟ್ಟೆ ಸಾರು ಮಾಡೋಣ ಬೆಳಗ್ಗೆಗೆ. ಈಗ ಬೇಯಿಸೋಣ ಅಂತ, ನಾಳೆ ಗುರುವಾರ ಮೊಟ್ಟೆ ಸಾರು ಬೇಡ, ಅದಕ್ಕೆ ಬೇಯಿಸು ಅಂತ ಇದೆ. ನಾನು ಒಂದೊಂದು ಟ್ರೈ ತಂದು ಇಡೋಣ ಅನ್ಕೋತೀನಿ. ಹೋಗಿ ಫ್ರೆಂಡ್ಸ್, 1 2 ಎಲ್ಲದಕ್ಕೂ ದುಡ್ಬೇಕು. ಇದು ಜಾಸ್ತಿ. ಅಮ್ಮ ಇಲ್ಲ ಎಷ್ಟು ರೂಪಾಯಿ ಅಂತೆ ಒಂದು ಮೊಟ್ಟೆಗೆ? ಅಪ್ಪಾಜಿ ತಗೊಬಂದದು 4 ತಂದದು 5 ತಂದದು 7 5 35 35 ರೂಪಾಯಿ. ಸಾಲಿಗ್ರಾಮದಲ್ಲಿ 6 6.5 ಇದ್ದರೆ ಅಲ್ಲಿ 7 ರೂಪಾಯಿ 7 ಹಂಗೆ 50 ಪೈಸಾ ಜಾಸ್ತಿ ಮಾಡ್ತಾರೆ. 50 ಪೈಸಾ ಮಾಡ್ತಾರೋ 1 ರೂಪಾಯಿ ಮಾಡ್ತಾರೋ. ಆಮ್ಲೆಟ್ ಹಾಕು ನಾನು ಅಂದ್ಕೊಂಡೆ ಗೈಸ್, ಆದರೆ ಪಾಪ ನಮ್ಮಮ್ಮ ಸಾಕಾಗದೆ. ನಾನು ಬೇರೆ ಬಂದಳು ಏನು ಮಾಡು. ಅಮ್ಮ ಟೀ ಇಡಮ್ಮ ಅನ್ನ ಆಚೆ ಕಡೆ ಬಾಗಿಲಲ್ಲಿ ಕೂತ್ಕೊಂಡು ಟೀ ಇಡಿಸ್ಕೊಂಡು ಕುಡಿದ್ಬಿಟ್ಟು ಒಂದು 10 ನಿಮಿಷ ಫೋನಲ್ಲಿ ಮಾತಾಡಿ ಅಷ್ಟರಲ್ಲಿ ಈ ಕತೆ ಆಯ್ತಾ. ಪಾಪ ನೀರಲ್ಲಿ ಸ್ನಾನ ನಿಂದಪ್ಪರ ಎಲ್ಲ ಮಗನೇ ಹೆಂಗೆ ತಲೆ ಬಚ್ಕೊಂಡಿದ್ದೆ. ಈಗ ಬಂದು 6 ಟೈಮ್ 8 ಗಂಟೆ ಅನ್ನ ಮಾಡಿ ಸಾರು ಬೇಯಿಸ್ತಾ ಇದೆ. ಅಪ್ಪಾಜಿ ಹೋಗಿ ಮೊಟ್ಟೆ ತತ್ತ, ಅದಕ್ಕೆ ಹಾಕ್ಬೇಡ ಅಂತ ಸುಮ್ಮನೆ ಪಾಪ ಎಲ್ಲ ಅಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ. ಎಲ್ಲ ಬಂಗಾರ ಇಷ್ಟಾಳು. ಋತು ಹೆಂಗೆ ತಲೆ ಬಚ್ಕೊಂಡಿದೆ ತೋರಿಸಿ. ಚಿನ್ನ ಹಂಗೆ ಬಚ್ಕೊಳ್ಳೋದು ಕರಾಪೆಲ್ಲ ಎಲ್ಲ ನಾನು ತಗೊಟ್ಟನೆಲ್ಲ ಬಚ್ಚಣಿಗೆಯಲ್ಲಿ. ಟೈಮ್ ಬಂದು 9 ಗಂಟೆ. ಕೃತು ಮಲ್ಕೋತಾವಳೆ. ವ್ಲಾಗ್ನೇ ಕಂಟಿನ್ಯೂ ಮಾಡಿಲ್ಲ, ಯಾಕೆ ಗೊತ್ತಾ, ಊಟ ಮಾಡಬೇಕಾದ್ರೆ ಎಲ್ಲ ಕೃತು ಅರ್ಧ ಗಂಟೆಯಿಂದ ಫೋನ್ ನೋಡ್ತಾ ಇದ್ಲು. ಹ್ಯಾಪಿ ಬರ್ಡೇ ಮುಂದಿನ ತಿಂಗಳು. ಬೈಕಾ ಇಲ್ಲ ಮನಗಿಲ್ಲ ಕಣಮ್ಮ, ಸೈಕಲ್ ಅದಲ್ ಪಾಪ. ಸೈಕಲ್ ಹೊಡೆಯೋಕ್ಕೆ ನಿಂಗೆ ಟೈಮ್ ಇಲ್ಲ.
ಎಲ್ಲ ಪಾಚು ರೊಗ್ಗೆತ್ಕೊ ಬಂಗಾರ. ಅಷ್ಟೊಂದು ದುಡ್ಡಿಲ್ಲ ಬಂಗಾರಿ ನನ್ನ ಹತ್ರ. ಅಮ್ಮ ಅಷ್ಟೊಂದು ದುಡ್ಡಿಲ್ಲ. ಅದು ಮಾಮಾ ಅರ್ಥದ್ದು ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಹಾಕಿದ್ರೆ ಹೇರ್ ಎಲ್ಲ ಕರ್ಲಿ ಆಗುತ್ತೆ ನೋಡಿ ಈ ಥರ. ನಂದು ಆ್ಯಕ್ಚುಲಿ ಒಂಥರ ಹಿಂಗೆ ಸ್ಟ್ರಕ್ ಆದಂಗೆ. ಯಾಕೆ ಅಂತ ಗೊತ್ತಿಲ್ಲ. ಹಾಕಿದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಹಾಕಿಲ್ಲ ಅಂದರೆ ಆ್ಯಕ್ಚುಲಿ ಒಂದು 3-4 ಹೇರ್ ವಾಶ್ ಮಾಡಿದಾಗಿಂದ ಅದನ್ನು ಹಾಕೇ ಇಲ್ಲ. ಸ್ವಲ್ಪ ಮತ್ತೆ ಹೇರ್ ಫಾಲ್ ಆಗ್ತಾಯಿತ್ತು. ಇದನ್ನು ಹಾಕಿದ್ರೆ ಕಡಿಮೆ ಆಯ್ತು ನೋಡಿ. ಇಷ್ಟು ಬೆಳೆದಿದೆ. ಯಾವ್ದೋ ಹೂದು ಈ ತರ ಬರ್ತದೆ. ನೀನ್ ತಗೊಂಡಿದ್ದೀರ ಆ ತರದ ಹೂ ಬರ್ತದೆ. ಅದು ಹಾಕಿದ್ರೆ ಉಡ್ತದೆ ಇಲ್ವಂತೆ. ಒಂದ್ ದಿವಸ ಹಾಕಿದ್ರೆ ಒಂದ್ ದಿವಸ ನೋಡ್ಸಲ್ಲಂತೆ. ಯಾರು ಹೇಳಿದ್ದು? ಚಿಂಟು ನೋಡ್ತೀವಲ್ಲ ಬರ್ತದೆ. ಸರಿ ಅಮ್ಮ ಪಾಚಮ್ಮ, ಎಲ್ರಿಗೂ ಗುಡ್ ನೈಟ್ ಹೇಳು. ಕರೆಕ್ಟಾಗಿ ಹಂಗೆಲ್ಲ ಮಾಡಬಾರ್ದು, ಕಾಲು ಕೆಳಗೆ ಗುಡ್ ನೈಟ್ ಫ್ರೆಂಡ್ಸ್ ಅನ್ನ ಬಾಯ್ ಮಾಡು ಪಪ್ಪಿ. ಕೃತನ್ನ ಮಲಗಿಸ್ಬಿಡ್ತೀನಿ ಫ್ರೆಂಡ್ಸ್. ಅವಳು ಬೆಳಗ್ಗೆ 7:30-8 ಗಂಟೆ ಆದರೂ ಹೇಳಲ್ಲ. ಬೇಗ ಮಲಗಿಸ್ಬಿಡ್ತೀನಿ ಇವಾಗ. ಮಾರ್ನಿಂಗ್ ನೆನ್ನೆ ವ್ಲಾಗ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಡೈಲಿದು ಹಾಕೋಕ್ಕಾಗಲ್ಲ. ಸೊ ನಾನು ಇವಾಗ 6 ಗಂಟೆ 10 ನಿಮಿಷಕ್ಕೆ ಎದ್ದು, ಅಲ್ಲ 6 ಗಂಟೆ 20 ನಿಮಿಷ 25 ನಿಮಿಷ ಅಂದ್ಕೊಡಿ. 6 ಗಂಟೆಗೆ ಅಲಾರಾಮ್ ಇಟ್ಟಿದೆ, ಹೇಳೋಕ್ಕಾಗಲಿಲ್ಲ. ಈಗ ಬಂದು 6:40. ಮುಖ ತೊಳ್ಕೊಬಂದೆ, ಮುಖ ಇಟ್ಕೊಂಡಿಲ್ಲ. ಅಷ್ಟೊಂದ್ರೆ ನಮ್ಮಮ್ಮ ಬಾಕ್ಸ್ ರೆಡಿ ಮಾಡಿದೆ. ಆಲೂಗಡ್ಡೆ ಗೊಜ್ಜು. ಮತ್ತು ಇದೇನಿದು, ಇದು ರೊಟ್ಟಿ. ವಾವ್ ಸೂಪರ್. ರೊಟ್ಟಿ ಹಾಕ್ತಾಯಿತ್ತು ನೋಡಿದೆ. ಸಾಂಬಾರು ನೋಡಿ, ರೊಟ್ಟಿಗೆ ಆಲೂಗೆಡ್ಡೆ ಪಲ್ಯ ಇಷ್ಟು ರೆಡಿ ಮಾಡಿ ಇಟ್ಟೈತೆ ನನ್ನ ಬ್ಯಾಗ್ ಹತ್ರ. ಕೆಲವೊಂದು ಸಲ ಕವರ್ಗೂ ಹಾಕಿಡುತ್ತೆ, ಕೈಲಿ ಇಟ್ಕೊಂಡು ಹೋಗೋ ಥರ. ಸೊ ಇವಾಗ ಬನ್ನಿ, ಮುಖನೇ ಸಿಟ್ಕೊಂಡಿಲ್ಲ. ಟೈಮ್ ಆಯಿತು 7 ಗಂಟೆ, ಮನೆ ಬಿಡಬೇಕಿತ್ತು. ಮುದ್ದು ಗುಡ್ ಮಾರ್ನಿಂಗ್. ಪಾಚಮ್ಮ ಡ್ಯೂಟಿಗೆ ಹೋಯ್ತೀನಿ. ಯಾಕಮ್ಮ? ಕೆಲಸ ಅಮ್ಮಗೆ ಬೈತಾರೆ, ಅಲ್ಲಿ ಕೆಲಸ ಮಾಡ್ಬೇಕು ತಾನೆ ಅಮ್ಮ. ಪಾಚಮ್ಮ ಬೆಳಗ್ಗೆಲ್ಲ ಕೃತ ಹೇಳ್ತಾವಳೆ ಫ್ರೆಂಡ್ಸ್ ಅಂತ. 10 ರೂಪಾಯಿ ಮಾಡಿಕೋ, ಸುಮ್ಮನಿರು. ಅದು ಜಾಸ್ತಿ ದುಡ್ಡು ಕಂಚಿನು. ಜಗಳ ಆಗ್ತಿಲ್ಲ ಅಮ್ಮಂಗೂ ಕೃತ. ದುಡ್ಡು ಬೇಕು ಅಂತ ಬೆಳಗ್ಗೆನೇ ಹೇಳ್ತಾವಳೆ. ನಾನು ಯೂನಿಫಾರ್ಮ್ ಸೀರೆ ಅಲ್ಲೇ ಬಿಟ್ಬಿಟ್ಟು ಬಂದೆ, ಕಲರ್ ಸೀರೆ ಹಾಕಬೇಕು. ನಿನ್ನೆ ನಾನು ಅಷ್ಟು ಕಷ್ಟಪಟ್ಟು ನಂಗೆ ಟೈಮ್ ಇಲ್ದಿರೋ ಟೈಮಲ್ಲಿ ಚಿಕ್ಕದು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ವ್ಲಾಗ್ನ ಹಾಕಿದ್ದೀನಿ. ಅದರಲ್ಲೂ ಕೂಡ ಅಯ್ಯೋ ನಿಮ್ಮ ವೀಡಿಯೋ ಬೋರ್ ಆಗುತ್ತೆ, ಏನೂ ಕಂಟೆಂಟ್ ಇಲ್ಲ ಅಂತಾರೆ. ನಿಮ್ಗೆಲ್ರಿಗೂ ಗೊತ್ತು 90% ಜನ ನನ್ನ ಡೈಲಿ ವ್ಲಾಗ್ಸ್ನೇ ಇಷ್ಟಪಡೋದು. ನಾನಿರೋ ಪರಿಸ್ಥಿತಿಲಿ ನನಗೆ ಕಂಟೆಂಟ್ ಕೊಟ್ಟು ವೀಡಿಯೋಸ್ ಮಾಡೋಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಆ್ಯಂಡ್ ಕಮೆಂಟ್ ಮಾಡೋರ್ಗೂ ಗೊತ್ತು. ಆದರೂ ಬೇಕು ಅಂತೇಳಿ ಮಾಡ್ತಾರೆ. ನಾನು ಅವ್ರಿಗೆ ಏನೂ ಇದು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಹಾಕ್ಬಿಟ್ಟು ಒಂದು ಸ್ಮೈಲಿ ಹಾಕ್ತೆ. ಅದು ಇನ್ಫಾರ್ಮೇಷನ್ನು. ಓಕೆ, ಕೆಲಸ ಮಾಡ್ತಾಯಿರೋದು, ಕೂಲಿ ಕೆಲಸ ಮಾಡ್ತಾಯಿರೋರು ಆ ಕಾರ್ಡನ್ನ ಮಾಡಿಸ್ಕೊಳ್ಳಿ, ಅದರಿಂದ ಈ ಥರ ಫ್ಯೂಚರಲ್ಲೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವೀಡಿಯೋ ಮಾಡಿದ್ದೀನಿ. ಅದು ಹೆಲ್ಪ್ ಆಗುತ್ತೆ ತಾನೇ ತುಂಬ ಜನಕ್ಕೆ. ಆ್ಯಂಡ್ ನನಗೆ ನಮ್ಮನೆ ಮಾಡ್ಕೊಂಡಿದ್ದ ಎಡವಟ್ಟುಗಳನ್ನ ನೀವು ಮಾಡ್ಕೋಬೇಡಿ ಅಂತ ಹೇಳಿದ್ದೀನಿ. ಆ್ಯಂಡ್ ತುಂಬ ಕೊರ್ದಿಲ್ಲ. ನಾನು ಮಾಡಿರೋದೇ 9 ನಿಮಿಷ ವೀಡಿಯೋ. ಅದು ಏನು ಅರ್ಧ ಗಂಟೆ ಹಾಕಿ ಕೊರೆದು ಇನ್ನೊಂದು ಮಾಡಿದ್ರೆ ಒಂಥರ. ಸೊ ಇನ್ಫಾರ್ಮೇಷನ್ ವ್ಲಾಗ್ ಮಾಡಿದ್ರು ಕೂಡ ಬೋರಿಂಗ್ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗುತ್ತೆ. ಆ್ಯಂಡ್ ನಾನಿರೋ ಪರಿಸ್ಥಿತಿ ನಾನು ಕೆಲಸ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ನನಗೆ ಮಾಡೋಕ್ಕಾಗದೆ ಈ ಥರದ್ದು ವ್ಲಾಗ್ಸು ಗೈಸ್. ಸೊ ನೀವೆಷ್ಟು ಜನ ಇಷ್ಟಪಟ್ಟು ನೋಡ್ತೀರಾ ನನಗಷ್ಟೇ ಸಾಕು. ನಾನು ಹೇಳ್ತಾ ಇದ್ದೀನಿ, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಹೋಗಿ ಅಂತ. ಬಟ್ ಅದು ಬ್ಯಾಡ್ ಕಮೆಂಟ್ ಅಂತ ನಾನು ಹೇಳಲ್ಲ, ಅದೇನು ಬ್ಯಾಡ್ ಕಮೆಂಟ್ ಅಲ್ಲ. ಬಟ್ ಅದು ಇನ್ಫಾರ್ಮೇಷನ್ ವ್ಲಾಗ್ ಆಗಿತ್ತು. ಬಟ್ ಕಂಟೆಂಟೇ ಇಲ್ಲ, ಬೋರಿಂಗ್ ಅಂತ ಹಾಕ್ತಾರೆ. ಅದು ಕಂಟೆಂಟ್ ವ್ಲಾಗ್ ಅಲ್ಲ, ಅದು ಓಕೆ ಇನ್ಫಾರ್ಮೇಷನ್ ವ್ಲಾಗು. ಸೊ ಅದು ಅವರವರ ಅನಿಸಿಕೆ, ನಾನೇನು ಮಾಡೋಕ್ಕಾಗಲ್ಲ. ಬಟ್ ಇಷ್ಟ ಇದ್ದರೆ ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ವಾ ನೀವು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನನಗೂ ಬೇಜಾರು ಮಾಡಬೇಡಿ, ಓಕೆನಾ. ನನಗೆ ಲೇಟ್ ಆಯಿತು, ನಾನು ಇವಾಗ ರೆಡಿ ಆಗಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮ ಲೈಫು. ನೋಡ್ತಾ ಇರ್ತೀರಲ್ಲ, ಬರೋದು, ಊಟ ಮಾಡಿ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದು 7 ಗಂಟೆಗೆ ಹೋಗೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ನನಗೆ ಟೈಮೇ ಇಲ್ಲ. ಸೊ ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು ಆಲ್, ಟಾಟಾ ಬಾಯ್.